ಪ್ರತಿ ಬಾರಿ ಐಪಿಎಲ್ ಬಂದಾಗ ಈ ಬಾರಿ ಕಪ್ ನಮ್ದೇ ಅಂತ ಹೇಳಿ ಬೇಸತ್ತಿರುವ ಆರ್ಸಿಬಿ ಅಭಿಮಾನಿಗಳಿಗೆ ನಾಳೆ ಹಬ್ಬವೋ ಹಬ್ಬ. ಕಪ್ ಎತ್ತಿ ಹಿಡಿಯೋದಕ್ಕೆ ಇನ್ನೊಂದೇ ಒಂದು ಮೆಟ್ಟಿಲು ಬಾಕಿ ಉಳಿದುಕೊಂಡಿದೆ. ಆರ್ಸಿಬಿ ಅಭಿಮಾನಿಗಳು ಈ ಬಾರಿ ಕಪ್ ನಮ್ದಲ್ಲ, ಇನ್ನು ಮೇಲೆ ಕಪ್ಪು ನಮ್ದೇ ಅಂತ ಹೇಳುವಂತಹ ದಿನಗಳು ಹತ್ತಿರಕ್ಕೆ ಬರ್ತಾ ಇದೆ. ಕಪ್ಪನ್ನು ಎತ್ತಿ ಹಿಡಿಯೋದಕ್ಕೆ ಇನ್ನೊಂದೇ ಒಂದು ಮೆಟ್ಟಿಲು ಬಾಕಿ. ನಾಳೆ ಅಹಮದಾಬಾದ್ನಲ್ಲಿ ಐಪಿಎಲ್ ಫೈನಲ್ ಪಂದ್ಯ ಇದೆ. ಆರ್ಸಿಬಿ ವರ್ಸಸ್ ಪಂಜಾಬ್ ನಡುವೆ ಫೈನಲ್ ಫೈಟ್ ನಡೆಯುತ್ತೆ. ಈ ಬಾರಿ ಕಪ್ ನಮ್ದೇ ಅಂತ ಆರ್ಸಿಬಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. 9 ವರ್ಷಗಳ ಬಳಿಕ ಫೈನಲ್ಗೆ ಪ್ರವೇಶ ಮಾಡಿದೆ ಆರ್ಸಿಬಿ. 9 ವರ್ಷಗಳಿಂದ ಫೈನಲ್ಲೇ ಪ್ರವೇಶ ಮಾಡಿದ್ದಿಲ್ಲ. ಈ ಬಾರಿ ಫೈನಲ್ ಪ್ರವೇಶ ಮಾಡಿರೋದ್ರಿಂದಾಗಿ ಕೊಂಚ ಅಭಿಮಾನಿಗಳಲ್ಲಿ ಸಂತಸ ಹೆಚ್ಚಳ ಆಗಿದೆ. ಅದೇ ರೀತಿಯಾಗಿ ಈ ಬಾರಿ ಕಪ್ ಗೆದ್ದೇ ಗೆಲ್ತೀವಿ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಕೂಡ ಇದೆ. 11 ವರ್ಷಗಳ ಬಳಿಕ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಪಂಜಾಬ್. ಹೀಗಾಗಿ ಯಾರೇ ಗೆದ್ದರೂ ಕೂಡ ಮೊದಲ ಬಾರಿ ಚಾಂಪಿಯನ್ಸ್ ಆಗುವಂತಹ ಒಂದು ಅವಕಾಶ ಸಿಗುತ್ತೆ. ಹೀಗಾಗಿ ಮೊದಲ ಬಾರಿ ಚಾಂಪಿಯನ್ ಪಟ್ಟಕ್ಕೆ ಯಾರು ಏರ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ನಾಳೆವರೆಗೆ. ಯಾಕಂದರೆ 11 ವರ್ಷವಾಯಿತು ಒಂದೆಡೆ ಪಂಜಾಬ್ ಗೆದ್ದಿಲ್ಲ, 9 ವರ್ಷಗಳಾಯಿತು ಫೈನಲ್ಗೆ ಪ್ರವೇಶನೇ ಮಾಡಿಲ್ಲ ಆರ್ಸಿಬಿ. ಹೀಗಾಗಿ ಈ ಬಾರಿ ಕಪ್ ಯಾರ್ದಾಗತ್ತೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಮತ್ತೊಂದೆಡೆ ಅಭಿಮಾನಿಗಳಲ್ಲಿ ಹಬ್ಬವೋ ಹಬ್ಬ ಮನೆ ಮಾಡಿದೆ. ನಾಳೆ ಆರ್ಸಿಬಿ ಗೆದ್ದ ಕೂಡಲೇ ಸಂಭ್ರಮ ಪಡೋದಕ್ಕೆ, ಅದೇ ರೀತಿಯಾಗಿ ಹಬ್ಬದಂತೆ ಆಚರಣೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಪ್ರತಿಯೊಂದು ಜಿಲ್ಲೆಗಳಲ್ಲಿ, ಪ್ರತಿಯೊಂದು ತಾಲೂಕು ಹಳ್ಳಿಗಳಲ್ಲಿ ಆರ್ಸಿಬಿ ಮ್ಯಾಚ್ ಗೆಲ್ಲುವಂಥದ್ದನ್ನು ತವಕದಿಂದ ಕಾಯ್ತಾ ಇದ್ದಾರೆ. ಹೀಗಾಗಿ ನಾಳೆ ಹೈದರಾಬಾದ್ನಲ್ಲಿ ನಡೆಯುವಂತಹ ಪಂದ್ಯದಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಈ ಬಾರಿಯೂ ಕಪ್ ನಮ್ದಾಗತ್ತಾ? ಇನ್ನು ನಾಳೆ ಅಹಮದಾಬಾದ್ನಲ್ಲಿ ಮ್ಯಾಚ್ ನಡೆಯುತ್ತೆ. ಅಹಮದಾಬಾದ್ನಲ್ಲಿ ಮ್ಯಾಚ್ ನಡೆಯುವಂತಹ ಸಂದರ್ಭದಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ನಾಳೆ ನಡೆಯುವಂತಹ ಐಪಿಎಲ್ ಸಮಾರೋಪ ಸಮಾರಂಭ ಸೇನೆಗೆ ಸಮರ್ಪಣೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. 3 ಪಡೆಗಳ ಮುಖ್ಯಸ್ಥರಿಗೆ ಆಹ್ವಾನ ನೀಡಲಾಗಿದೆ. ಯೋಧರ ತ್ಯಾಗ ಶೌರ್ಯಕ್ಕೆ ಗೌರವ ಸಮರ್ಪಣೆ ಮಾಡಲಾಗುತ್ತೆ. ಈ ಕಾರ್ಯಕ್ರಮಕ್ಕಾಗಿ ಮೋದಿ ಕ್ರೀಡಾಂಗಣದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಅಹಮದಾಬಾದ್ನ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುವಂತಹ ಒಂದು ಪಂದ್ಯಕ್ಕೆ ಸಂಬಂಧಪಟ್ಟಂತೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸೇನೆಗೆ ಈ ಒಂದು ಸಮಾರೋಪ ಸಮಾರಂಭವನ್ನು ಸಮರ್ಪಣೆ ಮಾಡಲಾಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರುತ್ತಾ ಇದೆ. ಇನ್ನು ಐಪಿಎಲ್ ಮ್ಯಾಚ್ ನಡೆಸುವಂತಹ ಒಂದು ಮಂಡಳಿ ಕೂಡ 3 ಸೇನೆಗಳ ಸೇನಾಧ್ಯಕ್ಷರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದೆ. ಯೋಧರ ತ್ಯಾಗ ಶೌರ್ಯಕ್ಕೆ ಗೌರವ ಸಮರ್ಪಣೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಐಪಿಎಲ್ ಪಂದ್ಯಕ್ಕೆ ಸಂಬಂಧಪಟ್ಟಂತೆ ತುಂಬ ಆಕ್ರೋಶ ವ್ಯಕ್ತವಾಗಿತ್ತು. ಎಲ್ಲ ಬಂದಾಯಿತು, ಎಲ್ಲರೂ ತಮ್ಮ ದಿನನಿತ್ಯದ ಕೆಲಸಗಳನ್ನು ಕೂಡ ಬದಿಗಿಟ್ಟರು. ಆದರೆ ಐಪಿಎಲ್ ಪಂದ್ಯ ಮಾತ್ರ ನಡೀತಾ ಇದೆ ಅನ್ನೋ ಆಕ್ರೋಶ ವ್ಯಕ್ತವಾಗಿತ್ತು. ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತವಾಗಿತ್ತು. ಅದಾದ ನಂತರ ನಡೀತಾ ಇದ್ದಂತಹ ಪಂದ್ಯ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು. ಸೇನೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೊಟ್ಟು ಪಂದ್ಯವನ್ನು ಅರ್ಧಕ್ಕೆ ನಿಲ್ಲಿಸಿತು. ಈಗ ಈ ಒಂದು ಪಂದ್ಯ ನಡೆಯುವಂತಹ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸೇನಾ ಅಧ್ಯಕ್ಷರನ್ನು ಕರೆದು ಗೌರವಿಸೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. ಹೀಗಾಗಿ ನಾಳೆಯ ಒಂದು ಸಮಾರೋಪ ಸಮಾರಂಭಕ್ಕೆ ಸೇನೆಯ ಅಧ್ಯಕ್ಷರು ಬರ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ.